ಇದು ಬೇಳೆ ಮತ್ತೆ ಸೊಪ್ಪು ಕಾಳು ಬೇಯಿಸ್ಕೊಂಡಿರೋದು. ಇದದ್ದು ಇವಾಗ ಉಪ್ಪು ಹಾಕಿ ತಿರ್ಗಾ ಬೇಯಿಸತ್ತೆ. ಈ ಕಟ್ಟನ್ನ ಸಾರು ಮಾಡತ್ತೆ. ಹಾಗೆ ಈ ಸೊಪ್ಪು ಮತ್ತೆ ಕಾಳನ್ನ ತೆಗೆದು ಪಲ್ಯ ಮಾಡುತ್ತೆ. ಸೊಪ್ಪು ಮತ್ತು ಕಾಳಿಗೆ ಉಪ್ಪು ಹತ್ತಲಿ ಅಂತ ಉಪ್ಪು ಹಾಕಿ ಇನ್ನೊಂದು ಸ್ವಲ್ಪ ಕುದಿಸ್ಬೇಕಾಗತ್ತೆ. ಕೂಲ್ ಆದಮೇಲೆ the dal and the greens that was cooked along with the hyacinth bean will now be, this is gone for 4 to 5 whistles and switched off, cooled and removed. The lid is removed. She is going to add some salt and let it boil so that the greens and beans will get some salt into it. As well, as you can see, this watery portion will be removed and made rasam, and this greens and the beans will be removed and made as sabzi. ಸ್ವಲ್ಪ ಹಾಕಿ ಕುದಿಸ್ಕೊಳ್ಳಿ ಅದನ್ನ ಸ್ವಲ್ಪ ಹೊತ್ತು. Add some salt and let it boil, and later seeing the taste you can add little more if needed. No need to close the lid and put the whistle, just let it boil for some time. ಇದು ವಿಸಿಲ್ಲು ಮತ್ತು ಮುಚ್ಚಳ ಹಾಕೋಗೋಜಿಲ್ಲ, ಹಾಗೆ ಸ್ವಲ್ಪ ಹೊತ್ತು ಕುದಿಸಿ. ಈ ಬೇಳೆ ಸೊಪ್ಪು ಸ್ವಲ್ಪ ಹೊತ್ತು ಉಪ್ಪು ಹಾಕೊಂಡು ಬೇಯಿಸ್ಕೊಂಡಿರೋದು ಇವಾಗ ಅದನ್ನು ಬಸಿಯತ್ತೆ ಅಥವಾ ಸೋಸ್ಕೊಳ್ಳುತ್ತೆ. ದಿಸ್ ಗ್ರೀನ್ಸ್, ದಾಲ್ and the beans which has been cooked and the salt was added and it was boiling for a while, and this will be drained now. This drained upper portion will be used to make sabzi. The water will be used to make the rasam. ಈ ಮೇಲ್ಗಡೆ ಕಾಳು ಮತ್ತು ಸೊಪ್ಪು ಪಲ್ಯ ಮಾಡುತ್ತೆ, ನೀರು ಬಿಟ್ಕೊಳ್ಳೋದು ಅದರಲ್ಲಿ. ವಿತ್ ದಿಸ್ ದ ಸಬ್ಜಿ ವಿಲ್ ಬಿ ಮೇಡ್. ಇದರಲ್ಲಿ ಪಲ್ಯ ಮಾಡ್ಕೊಳ್ಳುತ್ತೆ. ಇದನ್ನ ಬರೀ ಸೊಪ್ಪು ಬೇಳೆ ಮಾಡ್ಬೋದು. ಅದಲ್ದೇರ ಬೇಳೆ ಮತ್ತೆ ಏನು ಮೊಳಕೆ ಕಟ್ಟಿದ ಹುರುಳಿ ಕಾಳು ಬೇಳೆ ಅಲ್ವಾ, ಸೊಪ್ಪು ಜೊತೆನೂ ಹಾಕೋಬಹುದು. ಸೊಪ್ಪು ಬೇಳೆ ಈಸ್ ದ ಬೇಸ್. ಬೇಳೆ ಜೊತೆ ನೀವು ಸೊಪ್ಪಿದ ಇಲ್ಲ ಅಂದ್ರೆ ಬರೀ ಹುರುಳಿ ಕಾಳು ಮೊಳಕೆ ಕಟ್ಟಿದ್ದು, ಹಲಸಂದೆ ಕಾಳು ಹಾಗೇನೂ ಹಾಕ್ಬೋದು, ಇಲ್ಲ ಮೊಳಕೆ ಕಟ್ಬೋದು. ಇನ್ನೇನು ಹುರುಳಿಕಾಯಿ ಹುರುಳಿಕಾಯಿ ಮತ್ತೆ ಸೊಪ್ಪು ಬೇಳೆ ಅಷ್ಟೇ. This can for this you can as well add tur dal is the base. Along with you can add only greens, or with greens horse gram, or you can add black eyed pea, or you can as well add beans. So the tur dal is the base. Along with greens you can add any of these. ಪಲ್ಯ ಮಾಡೋಕ್ಕೆ ಬಾಣಲೆಗೆ ಎಣ್ಣೆ ಹಾಕೊಂಡಿದೆ. To make the sabzi, she's added oil to the pan. Along with other seasoning ingredients, onion, curry leaf, green chili and freshly grated coconut will be added. ಬೇರೆ ಸಾಸಿವೆ, ಬೇರೆ ಸಾಮಗ್ರಿಗಳ ಜೊತೆ ಈರುಳ್ಳಿ, ಕರಿಬೇವು, ಹಸಿರು ಮೆಣಸಿನಕಾಯಿ, ಕಾಯಿ ತುರಿ ಕೂಡ ಹಾಕುತ್ತೆ. ಸಾಸಿವೆ, ಮಸ್ಟರ್ಡ್ ಸೀಡ್, ಕಾದಿರೋ ಎಣ್ಣೆಗೆ ಸಾಸಿವೆ ಹಾಕಿ ಚಿಟ್ಕೊಟ್ಲಿ. To the heated oil add the mustard and let it splatter. Then add chana dal and urad dal, ಕಡಲೆಬೇಳೆ, ಉದ್ದಿನ ಬೇಳೆ ಸ್ವಲ್ಪ ಹುರ್ಕೊಳ್ಳಿ. ಫ್ರೈ a little. Keep a thick bottom pan, ದಪ್ಪ ತಳ ಬಾಣಲೆ ಇಟ್ಕೊಳ್ಳಿ. ಗ್ರೀನ್ ಚಿಲ್ಲೀಸ್, ಹಸಿರು ಮೆಣಸಿನಕಾಯಿ, ಕರಿ ಲೀಫ್, ಕರಿಬೇವು, ಇಂಗು, ಆಸಫತೀಡ, ಆನಿಯನ್, ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ, ಫೈನ್ಲಿ ಚಾಪ್ಡ್. Fry until it leaves the raw smell and the moisture content. Need not become brown. ಇದು ಸ್ವಲ್ಪ ಹುರ್ಕೊಳ್ಳಿ, ಹಸಿ ವಾಸನೆ ಮತ್ತು ಸ್ವಲ್ಪ ನೀರಂಶ ಹೋಗೋ ತನಕ. ಇದು ಸ್ವಲ್ಪ ಹುರಿದಾಗಿದೆ. This has been frying for a while, and now this cooked beans, dal and the greens will be added. ಇವಾಗ ಈ ಬೇಯಿಸ್ಕೊಂಡಿರೋ ಸೊಪ್ಪು, ಕಾಳು, ಬೇಳೆ ಸೇರಿಸ್ಕೊಳ್ಳೋದು ಇದಕ್ಕೆ.
ಕಾಯಿ ತುರಿ, ಫ್ರೆಶ್ಲಿ ಗ್ರೇಟೆಡ್ ಕೋಕೋನಟ್, ಜಾಗರಿ, ಬೆಲ್ಲ. ಉಪ್ಪು ಹದ ನೋಡ್ಕೊಂಡು ಹಾಕ್ಕೊಳ್ಳಿ. ಪುಡಿ ಉಪ್ಪಿದು. ಶಿ ಇಸ್ ಆ್ಯಡಿಂಗ್ ಸಮ್ ಮೋರ್ ಪೌಡರ್ ಆರ್ ಟೇಬಲ್ ಸಾಲ್ಟ್. See the taste and add accordingly. This is done in many other methods. This is how we do this recipe. ಇದು ಬೇರೆ ರೀತಿ ಅಥವಾ ವಿಧಾನಗಳಲ್ಲೂ ಮಾಡುತ್ತೆ. ಇದು ನಮ್ಮನೇಲಿ ಮಾಡೋ ರೀತಿ. Let this cook for a while. ಇದು ಸ್ವಲ್ಪ ಬೇಯಿಸ್ಕೊಂಡ ನಂತರ, ಸ್ವಲ್ಪ ಬೆಂದ ನಂತರ ಒಲೆ ಆರಿಸ್ಕೊಳ್ಳಿ. This is how it is consumed all together. This is sabzi, the rasam and the garlic chutney which was made. ಪಲ್ಯ, ಬಸ್ತಿರೋ ಕಟ್ಟಲ್ಲಿ ಸಾರು, ಬೆಳ್ಳುಳ್ಳಿ ಚಟ್ನಿ. ಇದನ್ನ ಅನ್ನ ಅಥವಾ ಮುದ್ದೆ ಜೊತೆ ತಿನ್ನಬಹುದು. ಎಲ್ಲದರದ್ದು ರೆಸಿಪಿ ಕೆಳಗಡೆ ಇರುತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ. This can as well be had with ragi balls, of which recipe will be in the description.